ಹಾಯ್ ಎಲ್ಲರಿಗೂ ತುಂಬ ಈಸಿಯಾಗಿರುವಂಥ ಚಿಕನ್ ರೆಸಿಪಿನ ಹೇಗೆ ಮಾಡೋದಂತ ಹೇಳ್ತೀನಿ. ಇದು ಚಿಕನ್ ಕರಿ ಅಂತಲೇ ಹೇಳ್ಬೋದು. ವೆಲ್ಕಮ್ ಬ್ಯಾಕ್ ಟು ಅಶ್ವಿನೀಸ್ ವ್ಲಾಗ್. ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಕಾಯಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಇಷ್ಟೇ ರುಬ್ಕೋಬೇಕು. ನಾವು ಇದನ್ನು ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ಳೋಣ ಬನ್ನಿ. ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸ್ವಲ್ಪ ಪುದೀನ ಸೊಪ್ಪು, ಇಲ್ಲಾಂದರೂ ಕೂಡ ಸ್ಕಿಪ್ ಮಾಡ್ಕೋಬೋದು. ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು. ನೆಕ್ಸ್ಟು ಒಂದು ಪ್ಯಾನ್ ತೊಗೊಂಡು ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕಾಗತ್ತೆ ಇದಕ್ಕೆ. ಆ್ಯಂಡ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ನ ನಾವು ಹಾಕ್ಕೋತಿದ್ದೀವಿ ಇಲ್ಲಿ. ಇದು ಸ್ವಲ್ಪ ಗೋಲ್ಡನ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಒಂದು ಅರ್ಧ ಕೆ ಜಿಯಷ್ಟು ನಾನು ಚಿಕನ್ನ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಇದು ಫುಲ್ಲು ನಾನು ಒಬ್ಬಳೇ ತಿನ್ನೋದಕ್ಕೋಸ್ಕರ 2 ಟೈಮ್ಗೆ. ಸೊ ಮನೇಲಿ ಯಾರೂ ಇಲ್ಲ, ಸೊ ಅದಕ್ಕೋಸ್ಕರ ನಾನು ಒಬ್ಬಳೇ ಮಾಡ್ಕೊಬೇಕಲ್ಲ ಅಂತ ಹೇಳಿ ಈ ರೀತಿ ಸಿಂಪಲಾಗಿ ಒಂದು ಈಸಿ ಇರುವಂತಹ ಚಿಕನ್ ಯಾರೋ ನನಗೆ ರೆಫರ್ ಮಾಡಿದ್ರು. ಸೊ ನಾನು ಟ್ರೈ ಮಾಡೋಣ ಅಂತ ಹೇಳ್ಕೊಂಡು ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಿದ್ದೆ. ಬಟ್ ಟೇಸ್ಟ್ ಮಾತ್ರ ಯಮ್ಮಿಯಾಗಿತ್ತು. ಎಲ್ಲ ಚಿಕನ್ಗೂ ನಾನು ಎಷ್ಟು ವೆರೈಟಿಯಾಗಿರೋ ಚಿಕನ್ಗೂ ತಿಂದರೆ ಫಸ್ಟ್ ಕ್ಲಾಸಾಗಿ ಇದು ಬಂತು. ನೀವು ಕೂಡ ಟ್ರೈ ಮಾಡಿ ನೋಡಿ, ನನ್ನ ನೆನೆಸ್ಕೋತೀರಾ, ಅಷ್ಟು ಚೆನ್ನಾಗಿದೆ. ನಾನು ಕೂಡ ಹಾಗೆ ಆಯಿತು. ತುಂಬ ಟೇಸ್ಟಿ ಆಗಿತ್ತು ಮಾತ್ರ. ಚಪಾತಿ ಆ್ಯಂಡ್ ದೋಸೆಗೆ ಈ ಕಾಂಬಿನೇಷನ್ಗಂತೂ ತುಂಬ ಚೆನ್ನಾಗಿದೆ. ನಾನು ದೋಸೆ ಹಿಟ್ಟು ಆಲ್ರೆಡಿ ದೋಸೆ ಹಾಕ್ಕೊಂಡಿದ್ದೆ ಇದಕ್ಕೆ. ಆ್ಯಂಡ್ ಚೆನ್ನಾಗಿ ಬಂದಿತ್ತು ಮಾತ್ರ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಆ್ಯಂಡ್ ನೀರು ಯೂಸ್ ಮಾಡೋಂಗಿಲ್ಲ, ಸೊ ಎಣ್ಣೆನೇ ಜಾಸ್ತಿ ಹಾಕ್ಕೊಂಡಿದ್ದೆ. ಸೊ ಚಿಲ್ಲಿ ಪೌಡರ್ನ ನಾವು ಯೂಸ್ ಮಾಡಿದ್ದೀನಿ. ಜಾಸ್ತಿ ಆದಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಬಿಡೋಣ. ಯಾಕೆ ಅಂದರೆ ನಾನು ಮೆಣಸಿನ್ಕಾಯಿ ಯಾವುದೇ ರೀತಿ ಯೂಸ್ ಮಾಡ್ತಿಲ್ಲ, ಜಸ್ಟ್ ಚಿಲ್ಲಿ ಪೌಡರ್. ಆ್ಯಂಡ್ ಒಂದು ಸ್ಪೂನ್ ಅಷ್ಟು ನಾನು ಧನಿಯಾ ಪೌಡರ್ನ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಚಿಕನ್ ಮಸಾಲ ಹಾಕಲೇಬೇಕಾಗುತ್ತೆ. ಚಿಕನ್ ಮಸಾಲ 1-2 ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ ಒಂದು 3 or 4 ಸ್ಪೂನಷ್ಟು ಹಾಕ್ಕೊಬೇಕಾಗತ್ತೆ. ಇದನ್ನು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ರುಬ್ಬಿರುವಂಥ ಮಸಾಲನ್ನು ಕೂಡ ಇದ್ರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ಹಾಗೆ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ 10 ಮಿನಿಟ್ಸು ಕುದಿಯೋಕೆ ಬಿಡೋಣ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದ್ದರೆ ಹಾಗೆ ಗಟ್ಟಿ ಆಗುತ್ತೆ. ರೆಸಿಪಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆಗ. ನೋಡಿ, ಇಲ್ಲಿ ಕಸೂರಿ ಮೆಥಿನ ನಾನು ಲಾಸ್ಟಲ್ಲಿ ಸ್ವಲ್ಪ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಈಗ ರೆಡಿ ಆಗಿದೆ. 5 ಮಿನಿಟ್ಸ್ ಬಿಟ್ಟು ಆಫ್ ಮಾಡ್ಕೊಳ್ತೀನಿ ನಾನು ಇದನ್ನು. ಆ್ಯಂಡ್ ನೋಡಿ, ಸ್ಮೆಲ್ ಘಮ ಅಂತ ಇದೆ ಚಿಕನ್ನು. ನಾನು ಕೂಡ ಟ್ರೈ ಮಾಡೋಣ ಬನ್ನಿ. ಈಗ ಎಲ್ಲ ರೆಡಿ ಆಗಿದೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಶ್ವಿನೀಸ್ ವ್ಲಾಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಇದಕ್ಕೆ ನಾನು ಯಾವುದೇ ರೀತಿ ಟೊಮೊಟೊ ಕೂಡ ಯೂಸ್ ಮಾಡಿಲ್ಲ. 10 ಮಿನಿಟ್ಸ್ ಚಿಕನ್ ರೆಸಿಪಿ ಅಂತಲೇ ಹೇಳ್ಬೋದು. ಇದೇ ರೀತಿ ರೆಸಿಪೀಸ್ನೆಲ್ಲ ಟ್ರೈ ಮಾಡ್ತಾ ಇರಿ ನನ್ನ ಚಾನಲ್ನಲ್ಲಿ ನೋಡಿಕೊಂಡು.